ಇನ್ನು ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದಂತಹ ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆ ನಡೀತಾ ಇದ್ದರೆ ಮತ್ತೊಂದು ಕಡೆ ಓಪನ್ ಆಗ್ತಾ ಇದೆ. ಇವತ್ತು ಶಿವರಾತ್ರಿಯ ಶುಭ ದಿನ, ಪುನರ್ ಆರಂಭಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನನ್ನ ಹಿಂಭಾಗದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ರಾಮೇಶ್ವರ ಕೆಫೆ ಹಸಿರು ತಳಿರು ತೋರಣಗಳಿಂದ ಯಾವ ರೀತಿ ಕಂಗೊಳಿಸ್ತಾ ಇದೆ. ಸಿಬ್ಬಂದಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ವಿಶೇಷ ಪೂಜೆಯೊಂದಿಗೆ ಇವತ್ತು ರಾಮೇಶ್ವರ ಕೆಫೆ ಓಪನ್ ಆಗ್ತಾ ಇದೆ. ಸಂಜೆ 6:30ಕ್ಕೆ ವಿಶೇಷ ಪೂಜೆಯೊಂದಿಗೆ ರಾಮೇಶ್ವರಂ ಕೆಫೆ ಓಪನ್ ಆಗ್ತಾ ಇರೋದು. ಒಂದು ಕಡೆ ಬಾಂಬ್ ಬ್ಲಾಸ್ಟ್ನಿಂದಾಗಿ ಕೆಫೆ ಕ್ಲೋಸ್ ಆಗಿತ್ತು. ಕ್ರೈಮ್ ಸೀನ್ ಹಾಳಾಗಬಾರ್ದು ಅಂತ ಯಾರನ್ನೂ ಕೂಡ ಅಲ್ಲಿ ಒಳಗಡೆ ಬಿಡ್ತಿರಲಿಲ್ಲ. 2 ದಿನಗಳ ಹಿಂದೆ ಸ್ವಚ್ಛತಾ ಕಾರ್ಯ ಆರಂಭ ಆಯಿತು. ಜೊತೆಗೆ ಇವತ್ತು ವಿಶೇಷ ಪೂಜೆಯೊಂದಿಗೆ ಓಪನ್ ಆಗ್ತಾ ಇದೆ, ಪುನರ್ ಆರಂಭ. ಇವತ್ತು ಸಂಜೆ 6:30ಕ್ಕೆ ಸರಿಯಾಗಿ ರಾಮೇಶ್ವರಂ ಕೆಫೆ ಓಪನ್ ಆಗ್ತಾ ಇದೆ. ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಈಗ ನಡೀತಾ ಇರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಅಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಪುನರಾರಂಭಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಹೊಸ ಹುರುಪು ಹುಮ್ಮಸ್ಸಿನೊಂದಿಗೆ ರಾಮೇಶ್ವರ ಕೆಫೆ ಓಪನ್ ಆಗುತ್ತೆ ಅನ್ನೋಂತಹ ವಿಶ್ವಾಸದ ಮಾತುಗಳನ್ನು ಮಾಲೀಕರು ಈಗಾಗಲೇ ಆಡಿರೋದು. ಸದ್ಯಕ್ಕೆ ಈ ವಿಚಾರವಾಗಿ ಏನೆಲ್ಲ ಸಿದ್ಧತೆಗಳು ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತವಾಗ್ಲೂ ಶ್ರೀಪಾದ್, ಏನಂತಂದರೆ ಒಂದು ಕಡೆ ಇಲ್ಲಿ ಈತ ಸಿಗ್ತಾ ಇಲ್ಲ ಅನ್ನೋ ಒಂದು ಟೆನ್ಷನಲ್ಲಿ ಕೂಡ ಪೊಲೀಸರು ಕೂಡ ಇರುವಂಥದ್ದು. ಈತ ಒಂದು ರೀತಿ ನಾವು ಮತ್ತೆ ಇದರಿಂದ ಮರುಕಳಿಸಿ ಬರ್ತೀವಿ ನಾವು ಅಂತ ಹೇಳಿ ಈಗಾಗಲೇ ರಾಮೇಶ್ವರಂ ಕೆಫೆಯ ಓನರ್ ಕೂಡ ಏನು ಕಳೆದ ವಾರ ಕೂಡ ಅವರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಸೊ ಹೀಗಾಗಿ ಈ ಒಂದು ತನಿಖೆ ಎಲ್ಲಿಗೆ ಬಂತು ಅಂತೇಳಿ ನಾವು ಕೂಡ ನೋಡ್ತಾ ಹೋಗೋದಾದ್ರೆ ಈಗಾಗಲೇ NIAಗೆ ಸಂಪೂರ್ಣವಾಗಿ ಹಸ್ತಾಂತರ ಮಾಡಲಾಗಿರುವಂಥದ್ದು. ಇರುವಂಥ ಒಂದೊಂದು ಸಣ್ಣ ಪುಟ್ಟ ಎಲ್ಲ ಎವಿಡೆನ್ಸ್ಗಳನ್ನು ಕೂಡ ಈಗಾಗಲೇ NIAಗೂ ಕೂಡ ಈಗಾಗಲೇ ವರ್ಗಾವಣೆ ಆಗಿರುವಂಥದ್ದು. ಅಂದರೆ ಆ ಸಂದರ್ಭದಲ್ಲಿ ಇದ್ದಂಥ CCB ಪೊಲೀಸರಾಗಿರ್ಬೋದು, HAL ಪೊಲೀಸರಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಪೊಲೀಸರು ಕೂಡ ಅವರು ಬೇರೆ ಬೇರೆ ರಾಜ್ಯದಿಂದ ಕೂಡ ಪೊಲೀಸರು ಬಂದಿದ್ರು. ಅವರು ಕೂಡ ಸಿಕ್ಕಂತಹ ಎಲ್ಲ ಎವಿಡೆನ್ಸ್ಗಳನ್ನು ಕೂಡ ಈಗಾಗಲೇ NIA ವಶಕ್ಕೆ ಕೂಡ ತಗೊಂಡಿರುವಂಥದ್ದು. ಅವರು ಕೂಡ ಬೇರೆ ಬೇರೆ ಅಂದರೆ ಕಳೆದ ವರ್ಷ ಯಾರ್ಯಾರು ಶಂಕಿತ ಉಗ್ರರನ್ನು ಅರೆಸ್ಟ್ ಮಾಡಿದ್ರು ಮತ್ತು ಅವ್ರು ಯಾವ ಒಂದು ಸಂಘಟನೆಗಳ ಜೊತೆಗೆ ಸಂಪರ್ಕದಲ್ಲಿದ್ರು ಅಂಥವ್ರು ಎಲ್ಲರನ್ನೂ ಕೂಡ ಈಗಾಗಲೇ ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಸಾಕಷ್ಟು ಒಂದು ರೀತಿ ಪ್ರೆಷರ್ ಕೂಡ ಇದೆ ಅಧಿಕಾರಿಗಳಿಗೆ ಈ ಒಂದು ಕೇಸ್ನಲ್ಲಿ. ಯಾಕಂದರೆ ಇವತ್ತಿಗೆ ಶುಕ್ರವಾರಕ್ಕೆ 1 ವಾರ ಆಗುತ್ತೆ. ಸೊ ಹೀಗಾಗಿ ಇಷ್ಟು ದಿನ ಅಂದರೆ ಕಳೆದ 8 ದಿನಗಳಿಂದನೂ ಕೂಡ ಒಂದೊಂದು ಎವಿಡೆನ್ಸ್ಗಳು ಕೂಡ ಸಿಗ್ತಾ ಹೋಗ್ತಾ ಇದೆ. ಸೊ ಹೀಗಾಗಿ ಯಾರ್ಯಾರು ಶಂಕಿತರು ಮತ್ತು ಸಸ್ಪೆಕ್ಟ್ ಯಾರ್ಯಾರಿದ್ದಾರೋ ಅವರು ಎಲ್ಲರನ್ನೂ ಕೂಡ ಈಗಾಗಲೇ ಸದ್ಯ ವಿಚಾರಣೆ ಕೂಡ ಮಾಡಲಾಗ್ತಿರುವಂಥದ್ದು. ಬೆಂಗಳೂರು ಜೈಲಿನಲ್ಲೂ ಕೂಡ ಸಾಕಷ್ಟು ಜನರನ್ನು ವಿಚಾರಣೆ ಮಾಡಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಬಳ್ಳಾರಿಯಲ್ಲೂ ಕೂಡ ಆಗಿರುವಂಥದ್ದು. ಈತನ ಚಲನವಲನ ಎಲ್ಲೆಲ್ಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನಿಗಾ ಇಟ್ಟಿದ್ದಾರೆ. ಈತ ಬಸ್ಸಲ್ಲಿ ಓಡಾಡಿರುವಂಥದ್ದಾಗಿರ್ಬೋದು ಮತ್ತು ಬಳ್ಳಾರಿಯಲ್ಲೆಲ್ಲೋ ಸಿಕ್ಕಿದ್ದಾನೆ ಅನ್ನೋ ಮಾಹಿತಿ ಇರುವಂಥದ್ದು. ಇವೆಲ್ಲವನ್ನು ಇಟ್ಕೊಂಡು ಈಗಾಗಲೇ ಸಾಕಷ್ಟು ಒಂದು ರೀತಿ ತನಿಖೆಯನ್ನು ಕೂಡ ಈಗಾಗಲೇ ಚುರುಕುಗೊಳಿಸಿದೆ NIA ಟೀಮ್ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಇವತ್ತು ರಾಮೇಶ್ವರಂ ಕೆಫೆ ಕೂಡ ಇವತ್ತು ಸಂಜೆ ಓಪನ್ ಆಗ್ತಾ ಇದೆ. ಸೊ ಹೀಗಾಗಿ ಈ ಎಲ್ಲ ಬೆಳವಣಿಗೆ ನಡುವೆಯೂ ಈತ ಎಲ್ಲಿ ಹೋಗಿದ್ದಾನೆ ಅನ್ನೋದು ನಿಜಕ್ಕೂ ಕೂಡ ಒಂದು ರೀತಿ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವಾಗ ಈತ ಬಂಧನ ಮಾಡ್ತಾರೆ NIA ಅನ್ನೋದನ್ನು ನಾವು ಸಹ ಕಾದು ನೋಡಬೇಕಾಗಿದೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಅಜಯ್ ಮಾಹಿತಿಗಾಗಿ. ಪೋಕ್ಸೋ ಪ್ರಕರಣದಲ್ಲಿ ಸ್ವಾಮೀಜಿಯೊಬ್ಬರ ಬಂಧನ ಆಗಿದೆ. ತಡರಾತ್ರಿ ಪೊಲೀಸರು ಮಠಕ್ಕೆ ತೆರಳಿ ಸ್ವಾಮೀಜಿಯೊಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಬಾಲ ಮಂಜುನಾಥ ಸ್ವಾಮೀಜಿ ಪೋಕ್ಸೋ ಪ್ರಕರಣದ ಅಡಿಯಲ್ಲಿ ಈಗ ಬಂಧನ ಆಗಿದ್ದಾರೆ. ಹಂಗರಹಳ್ಳಿ ವಿದ್ಯಾಚೌಡೇಶ್ವರಿ ಮಠದ ಪೀಠಾಧ್ಯಕ್ಷರಾಗಿರುವಂಥ ಬಾಲ ಮಂಜುನಾಥ ಸ್ವಾಮೀಜಿ ತುಮಕೂರಿನ ಹಂಗರಹಳ್ಳಿಯ ವಿದ್ಯಾಚೌಡೇಶ್ವರಿ ಮಠ ಪೋಕ್ಸೋ ಕೇಸ್ ಆರೋಪದಲ್ಲಿ ಸ್ವಾಮೀಜಿ ಬಂಧನ ಆಗಿದೆ. ತಡರಾತ್ರಿ ಮಠಕ್ಕೆ ತೆರಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸ್ವಾಮೀಜಿ ಹಾಗೂ ಆಪ್ತ ಸಹಾಯಕ ಅಭಿಲಾಷ್ ಕೂಡ ಅರೆಸ್ಟ್ ಆಗಿದ್ದಾರೆ. ನೋಡಿ, ನನಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಹೇಳಿ ಬಾಲ ಮಂಜುನಾಥ ಸ್ವಾಮೀಜಿ ತೆರಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ದೂರು ಕೊಟ್ಟು ತಗಲಾಕೊಳ್ಳೋದು ಅಂತಾರಲ್ಲ, ಇದೆ. ತನಿಖೆಗೆ ಧುಮುಕಿದ ಪೊಲೀಸರಿಗೆ ಒಂದೊಂದೇ ಅಚ್ಚರಿಯ ಮಾಹಿತಿಗಳು ಲಭ್ಯವಾಗುತ್ತೆ.
ಈ ಯಾರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರಲ್ಲ, ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸ್ನವರು. ಆರೋಪಿ